ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ಏನಾದರೂ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಂಗೊಂದು ಡೌಟು, ನನ್ನ ಫಾಲೋವರ್ಸ್ ಬಂದು 1,65,000 ಇದ್ದಾರೆ, ಓಕೆನಾ? ಸೊ ನನ್ನ ವ್ಯೂಸ್ ಬರೀ 40, 30, 25 ಆ ಥರ ಆಗುತ್ತೆ ಲಾಂಗ್ ಫಾರ್ಮ್ ವೀಡಿಯೋಸು. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಏನಂದರೆ ನೀವು ಬೆಲ್ ಇದನ್ನ ಪ್ರೆಸ್ ಮಾಡಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಬರಲ್ಲ. ಯಾರು ಮಾಡ್ಕೊಂಡಿದ್ದಾರೆ ನೋಟಿಫಿಕೇಶನ್ ಬರೋ ಥರ ಅವರಿಗೆ ಹೋಗುತ್ತೆ, ಅದಕ್ಕೆ ಅವರು ಬೇಗ ವಿಡಿಯೋನ ನೋಡ್ತಾರೆ. ನೀವು ಅಷ್ಟೇ ಬೆಲ್ ಐಕಾನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕಿದ ತಕ್ಷಣ ವಿಡಿಯೋ ಬರುತ್ತೆ. ನನಗೆ ಗೊತ್ತು, ನಾನು ಹಾಕಿದ ತಕ್ಷಣ ನೀವು ವಿಡಿಯೋ ನೋಡಬೇಕು ಅಂತ ಇಲ್ಲ. ನಿಮಗೆ ಸುಮಾರು ಕೆಲಸಗಳಿರುತ್ತೆ, ಪಾಪ ಎಲ್ಲರೂ ಬ್ಯುಸಿ ಇರ್ತೀರಾ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೋಡಿ. ನೋಟಿಫಿಕೇಶನ್ನ ನೆನ್ಪು ಮಾಡಿಕೊಂಡು ನೋಟಿಫಿಕೇಶನ್ನ ಕ್ಲಿಯರ್ ಮಾಡೋಕ್ಕೆ ಹೋಗಬೇಡಿ, ಪಾಪಪ್ ಅಲ್ಲೇ ಇರಲಿ, ಸೊ ದಟ್ ನಿಮಗೆ ನೆನಪಾಗತ್ತೆ. ಬ್ಲಿಂಕಿಟಿಂದ ಐಟಮ್ ಆರ್ಡರ್ ಮಾಡಿದ್ನಾ, ಒಂದೊಂದು ಸರ್ತಿ ಬಂತು. ಸೊ 10 ಇಳಿ ಸುಸ್ತಾಗೋಯ್ತು. ಇದರಲ್ಲಿ ಹಾಲು ಮತ್ತು ಬ್ಲೂಬೆರಿ ಇದೆ, ಇದರಲ್ಲಿ ಬೆಡ್ ಸ್ಪ್ರೆಡ್ ಇದೆ. ಸೊ ಅಷ್ಟೇ, ಬೆಡ್ ಸ್ಪ್ರೆಡ್ ಬೇಕಿತ್ತು ಅಂತ ತರಿಸ್ಕೊಂಡೆ. ಸೊ ಇಷ್ಟೇ. ಆ್ಯಂಡ್ ಬ್ಲಿಂಕಿಟ್ದೊಂದು ವಿಡಿಯೋ ಹಾಕಿದೆ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ, ಆಯಿತಾ? ಒಂದಷ್ಟು ಜನ ಒಂದಲ್ಲಿ ಕಮೆಂಟ್ ಮಾಡಿದ್ದಾರೆ, ಕನ್ನಡ ಮಾತಾಡಮ್ಮ ಅಂತ. ಗುರು, ಕನ್ನಡ ಮಾತಾಡಮ್ಮ ಅಂತ ನೀನೇ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ಯಾ, ಏನು ಹೇಳೋಣ ಗುರು ನಿನಗೆ ಅಂತ ಅನ್ನಿಸ್ತು. ಬ್ಲಿಂಕಿಟ್ ಅವ್ರು ಏನಾದರೂ ಕನ್ನಡದವರ ಅಥವಾ ಹಿಂದಿಯವರ ಅಥವಾ ಏನದು ಮರಾಠಿನ, ತಮಿಳ, ತೆಲುಗುನ, ಅದು ಯಾವುದು ನಮಗೆ ಗೊತ್ತಿಲ್ಲ. ಇಂಗ್ಲೀಷ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಅಟ್ಲೀಸ್ಟ್ ಕನ್ವೆ ಮಾಡೋದಕ್ಕೆ ಇಂಗ್ಲೀಷ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದು. ಗುರು 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 ನೀವೆಲ್ಲ ಎಲ್ಲಿಂದ ಬರ್ತೀರಾ? ಕನ್ನಡ ಮಾತಾಡಮ್ಮ, ಫಸ್ಟು ನೀನು ಕನ್ನಡದಲ್ಲಿ ಟೈಪ್ ಮಾಡಮ್ಮ, ಆಮೇಲೆ ಬಂದು ನಾನು ಕನ್ನಡದಲ್ಲಿ ನೀನು ಭಾಷಣ ಮಾಡಿವಂತೆ. ಇನ್ನೊಬ್ರು ಯಾರೋ ಟೈಪ್ ಮಾಡಿದ್ದಾರೆ, ಕನ್ನಡದಲ್ಲಿ ಮಾತಾಡಿ ಅಂತೆ. ಗುರು, ಅದು ಕನ್ನಡದಲ್ಲಿ ಅಲ್ಲ, ಕನ್ನಡದಲ್ಲಿ. ಸೊ ಅದೆರಡು ಕೂಡಿಸ್ಬೇಕು, ಬಿಡ್ಸಕ್ಷರ ಅಲ್ಲ, ಅದು ಕೂಡಕ್ಷರ. ಯಪ್ಪ, ನನಗೆ ಕನ್ನಡ ನೀವು ನನಗೆ ಹೇಳ್ಕೊಡ್ತಾ ಇದ್ದೀರಾ, ಥಿಯೇಟ್ರ್ ಮಾಡ್ಕೊಂಡು ಬಂದಿರೋಳಿಗೆ ಕನ್ನಡ ಹೇಳ್ಕೊಡ್ತಾ ಇದ್ದೀರಾ. ಏನು ಹೇಳೋಣ ಹೇಳಿ ನಾನು ನಿಮಗೆ. ಇಟ್ಸ್ ಓಕೆ ಗಾಯ್ಸ್, ಇಟ್ಸ್ ಓಕೆ, ಇಟ್ಸ್ ದೇರ್ ಮೆಂಟಾಲಿಟಿ. ಬ್ರ್ಯಾಂಡ್ ನನಗೆ ಒಂದು ಹೊಸ ಪ್ರಾಡಕ್ಟ್ನ ಕಳಿಸಿದ್ರು, ಅದನ್ನು ಟ್ರೈ ಮಾಡ್ತಾ ಇದ್ದೆ. ಅಂದರೆ ಬಾಡಿ ಟ್ರಿಮ್ಮರ್, ರೇಸರ್, ಅದನ್ನೇನು ಕರಿತಾರೋ ಇನ್ನೂ ನಾನು ನೋಡಿಲ್ಲ. ಬಟ್ ಇಟ್ ವಾಸ್ ಗುಡ್. ಅಂದರೆ ನಮಗೇನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಮನೆ ಕೆಲಸ ಅದು ಇದು ಅಂತೆಲ್ಲ ಇತ್ತು. ಮುಗಿಸ್ಕೊಂಡು ಆರಾಮಾಗೆ ನೆಮ್ಮದಿಯಾಗೆ ಪೂಜೆನ ಮುಗಿಸ್ಕೊಂಡೆ. ಆ್ಯಂಡ್ ಸ್ವಲ್ಪ ಬ್ರ್ಯಾಂಡ್ ಜೊತೆ ಮಾತಾಡೋದಿತ್ತು. ಒಂದು ಬ್ರ್ಯಾಂಡ್ ಅಂತೂ ನನಗೆ ಎಷ್ಟು ಫ್ರಸ್ಟ್ರೇಟ್ ಮಾಡಿದ್ರು ಅಂದರೆ, ನನಗೆ ಈಗಲೂ ಅವ್ರು ಕೆಲಸ ಮಾಡ್ಕೊಡೋಕೆ ಇಷ್ಟ ಇಲ್ಲ. ನಾನು ಮಾಡ್ತಾಯಿಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ, ಬಿಡ್ತಾಯಿಲ್ಲ ಗುರು. ಎಡಿಟ್ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ, ನಾನು ಮಾಡಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಮಾತುಕತೆ ಆದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ಹೇರ್ನ ಡ್ರೈ ಮಾಡಿಕೊಂಡೆ. ಡ್ರೈ ಕಮ್ ಸ್ಟ್ರೇಟ್ ಆಗುತ್ತೆ. ಸೊ ನಂದು ಆಲ್ಮೋಸ್ಟ್ ಒಂದು 80% ಸ್ಟ್ರೇಟು, 20% ವೇವ್ ಹೇರ್ ನ್ಯಾಚುರಲ್ ಆಗೇ. ಸೊ ಅದನ್ನು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನನಗೊಂದು 15 ನಿಮಿಷ ಟೈಮ್ ಹಿಡಿಯುತ್ತೆ ಮಾಡ್ಕೊಳ್ಳೋದಕ್ಕೆ. ಮುಂಚೆ ಅದೇ ಗೊತ್ತಿಲ್ವಲ್ಲ, ಆವಾಗ ನನಗೆ ಒಂದು 20-25 ಮಿನಿಟ್ಸ್ ಆಗ್ತಿತ್ತು. ಬಟ್ ಈಗ 10-15 ಮಿನಿಟ್ಸಿಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಿಮ್ದೇನಾದರೂ ಶಾರ್ಟ್ ಹೇರ್ ಆಗಿದ್ರೆ ಗೈಸ್, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಟೈಲ್ ಮಾಡ್ಬೋದು ಗೊತ್ತಾ? ನಂಗೆ ಸಖತ್ ಇಷ್ಟ ಇದು. ಅಂದರೆ ಇನ್ನೊಂದಿದೆ ಆಯಿತಾ, ಆದರೆ ನಿಮ್ದೇನಾದರೂ ಶಾರ್ಟ್ ಹೇರ್ ಆದರೆ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ. ನಂಗೆ ಗೊತ್ತು, ನಾನು ಪ್ರಮೋಟ್ ಮಾಡ್ತಾಯಿಲ್ಲ, ಬಟ್ ನನಗೆ ಇಷ್ಟ ಆಗಿದೆ. ನನ್ನ ಪ್ರಮೋಷನ್ಗೆ ಬಂದಿದ್ದು, ಆದರೆ ನನಗೆ ಇಷ್ಟ ಆಗಿದೆ. ನೀವು ದಿನ ನಾನು ಇದನ್ನು ಯೂಸ್ ಮಾಡೋದನ್ನು ನೋಡ್ತಿರ್ತೀರಾ, ಸೊ ಅದಕ್ಕೆ ಹೇಳಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಮತ್ತೆ ಬ್ಯಾಂಕ್ಸ್ ಕಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಯಾಕೆ ನಾನೇ ಮಾಡ್ಕೋಬಾರ್ದು ಅಂತಲೂ ಅಂದ್ಕೊಂಡೆ. ಸೊ ನಾನೇ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಆಲ್ ದ ಬೆಸ್ಟ್. ಓಕೆ ಗೈಸ್, ಇವಾಗ ರೆಡಿ ಆಗೋಣ. ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಒಟ್ಟು ರೆಡಿ ಆಗಿಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಆಗ್ತಾ ಮೇ ಬಿ ತಲೆಯಲ್ಲಿ ಬಂದರೆ ಹೋಗೋದು. ಸೊ ಇನ್ನೊಂದೇನು ಗೊತ್ತಾ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಗೊತ್ತಾ, ನಂದು ಮೈಕ್ದು ಮ್ಯಾಗ್ನೆಟ್ ಕಳೆದೋಗಿತ್ತು ಅಂತ. ಸಿಕ್ತು ಗೈಸ್. ಎಲ್ಲಿತ್ತು ಗೊತ್ತಾ, ನಮ್ದು ಕರ್ಲರ್ ಇರುತ್ತಲ್ಲ, ಕರ್ಲರಲ್ಲಿ ಅಂಟ್ಕೊಬಿಟ್ಟಿದೆ. ಅಂದರೆ ಕೆಳಗೆ ಬಿದ್ದು ಹೋಗಿ ನನ್ನ ಮೇಕಪ್ ಬ್ಯಾಗ್ ಒಳಗಡೆ ಬಿದ್ದು ಅದಕ್ಕೆ ಅಂಟ್ಕೊಬಿಟ್ಟಿದೆ. ಆಮೇಲೆ ನಿನ್ನೆ ಮೇಕಪ್ ಮಾಡ್ಕೋಬೇಕಾದ್ರೆ ಸಿಕ್ತು ನನಗೆ. ನಮ್ಮ ಅಪ್ಪಂಗೆ ಹೇಳಿದೆ ರಾತ್ರಿ ಮನೆಗೆ ಬಂದಾಗ, ಅಪ್ಪ ಸಿಕ್ತು ಅಂತ ಅಂದ್ಬಿಟ್ಟು. ನಮ್ಮಪ್ಪ ಎಲ್ಲೂ ಹೋಗಿರಲ್ಲ, ಎಲ್ಲೇ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನು ಬೇರೆಲ್ಲ ಎಷ್ಟು ಹುಡುಕ್ತೆ ಗೊತ್ತಾ, ಸಿಗಲಿಲ್ಲ. ಆ್ಯಂಡ್ ಇವಾಗ ರೆಡಿ ಆಗೋಣ. ನೆನ್ನೆ ಹಾಕೊಂಡಿದ್ದು ಡ್ರೆಸ್ಸೇ ಹಾಕೋತೀನಿ, ಯಾಕಂದರೆ ನೆನ್ನೆ ನಾನು ಬರೀ 2 hours ಅಷ್ಟೇ ಆ ಡ್ರೆಸ್ನ ಹಾಕೊಂಡಿರೋದು, ಮತ್ತೆ ವಾಷಿಗೆ ಹಾಕಬೇಕಲ್ಲ ಆಗಿತ್ತು. ಸೊ ಇವತ್ತು ಅದನ್ನೇ ಹಾಕೊಳ್ತಾ ಇದ್ದೀನಿ. ಸೊ ಬರ್ತೀನಿ. ಸೊ ಇದೇ ಟಾಪು, ಈ ಟಾಪ್ ಹಾಕ್ಕೊಂಡು ಇದ್ರ ಕೆಳಗೆ ಜೀನ್ಸ್ ಹಾಕೋತೀನಿ. ಇದು ನಾನು ಫ್ಲಿಪ್ಕಾರ್ಟಿನ ತೊಗೊಬಂದಿದ್ದು, ನೆನ್ನೆನೇ ಓಪನ್ ಮಾಡಿ ಹಾಕ್ಕೊಂಡಿರಲಿಲ್ಲ. ಇನ್ ದಿಸ್ ಕಲರ್ ಲುಕ್ಸ್ ಗುಡ್ ಆನ್ ಮೀ. ಆ್ಯಂಡ್ ಈ ಥರ ಕಲರ್ಸ್ ಏನಾಗುತ್ತೆ, ನಮ್ಮ ಫೇಸ್ನ ಬ್ರೈಟ್ ಮಾಡುತ್ತೆ. ಎಸ್. ಸೊ ಡ್ರೆಸ್ ಹಾಕ್ಕೊಂಡು ಸಿಗ್ತೀನಿ. ಕಾಣಿಸ್ತಿದ್ಯಾ?
ಸೊ ಈಗ ಲೈಟಾಗಿ ಮೇಕಪ್ ಮಾಡ್ಕೊಂಡು ಸಿಗ್ತೀನಿ. ನೋಡ್ತೀರಾ ನಾನು ಮೇಕಪ್ ಮಾಡ್ಕೊಳ್ಳೋದು ಆಲ್ರೆಡಿ ತುಂಬ ಸತಿ ಹೋಗ್ಬಿಟ್ಟಿದ್ದೀನಿ. ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡದೆ ಹಾಕಬೇಕು ಆಯಿತಾ. ಮೇಲೆ ಗಂಧ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಹೆಂಗೆ ಹಾಕೋದು ಅಂದರೆ ಹಿಂಗೆ. ಕಾಜಲ್ ಎಷ್ಟು ವರ್ಷದಿಂದ ಹೋಗೇ ಇಲ್ಲ, ಅಂದರೆ ಜಾಸ್ತಿ ಎಫರ್ಟ್ ಹಾಕಿಲ್ಲ ನಾನೇ ಹೊರ್ಸೋದಕ್ಕೆ. ಹೋಗಿಲ್ಲ ಅಂತ ಸುಳ್ಳು ಹೇಳಬಾರ್ದು. ಇದಂತೂ ಹಾಕಿದ್ರು ಒಂದೇ ಹಾಕಿಲ್ಲ ಅಂದ್ರೆ ಒಂದೇ ಆ ಥರ ಇರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಲೈಕ್ ಡೈಲಿ ನಿಮಗೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದ್ದರೆ, ಅಥವಾ ಡೈಲಿ ವೇರಿಗೆ, ಆಫ್ಕೋರ್ಸ್ ಇವಾಗೆಲ್ಲನೂ ಹಾಗೆ ಎದ್ದಿದ ತಕ್ಷಣ ಮುಖ ತೊಗೊಂಡು ಯಾರೂ ಹಾಗೆ ಅಂತೂ ಹೋಗಲ್ಲ. ಅಲ್ಲಿ ಬೇಸಿಕ್ ಆದರೂ ಮಾಡ್ಕೋತಾರೆ. ಅಂಥವ್ರು ಡೆಫಿನೆಟ್ಲಿ ಯು ನೀಡ್ ಟು ಟ್ರೈ ದಿಸ್. ಯಾಕಂದರೆ ಸಿಕ್ಕಾಬಳೆ ಸೂಪರಾಗಿದೆ ಅಂತ ನೀವು ಹಾಕ್ದಂಗೆ. ಬಟ್ ಅದರಲ್ಲಿ ಶೇಡ್ಸ್ ಇದೆ, ನೋಡಿ ತೊಗೋಬೇಕು. ನಂದು ಬೇಸ್ಟ್ ಪ್ರಾಪರ್ ಶೇಡ್, ಓಕೆನಾ. ಸೊ ಇಷ್ಟೇ, ಬ್ಲೆಂಡ್ ಮಾಡಿದ್ರೆ ಮುಗೀತು. ಕಣ್ಕ ಒಂಚೂರು ಹಾಕೋತೀನಿ. ಫಸ್ಟ್ ಇದನ್ನು ವೈಪ್ ಮಾಡಿ ಆಮೇಲೆ ಇದ್ರ ಮೇಲೆ ಇನ್ನೊಂದು ಹಾಕೋತೀನಿ. ಇದರಲ್ಲೇ ಗೈಸ್, ಇದರಲ್ಲಿ ಅಂಟ್ಕೊಬಿಟ್ಟಿದ್ದೆ ವೈಟ್ ಮ್ಯಾಗ್ನೆಟು. ಅಂದರೆ ಅದು ಚಾರ್ಜ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಾನು ಫೀಲ್ ಮಾಡಿದ್ದು. ಗಾಳಿ ಎಷ್ಟು ಚೆನ್ನಾಗಿರ್ತಿದೆ. ಇವರ ಇಲ್ಲಿ ಒಂದು ಸ್ವಲ್ಪ ಕೂದಲಿಲ್ಲ, ಎಗರಿಸ್ಬಿಟ್ಟವ್ರೆ. ಅದಕ್ಕೆ ಒಂಚೂರು ಅಷ್ಟೇ, ಅಷ್ಟು ಮಾಡ್ಕೊಂಡು ಇದು ಹಿಂಗೆ ಮಾಡ್ಕೊತೀನಿ. ಇದನ್ನ ಹಾಕ್ಬೇಕಲ್ವ ಲಾಕ್. ಉಂಟು ಎಂಥ ದಡ್ಡಿ ಅಂದರೆ ಈ ಲಾಕ್ ಐತೆ, ಲಾಕ್ ಹಾಕಕ್ಕೆ ಗೊತ್ತಾಗ್ತಾ ಇಲ್ಲ. ಮಸ್ಕಾರ ಟೆಕ್ನಿಕ್ ಹೇಳ್ಕೊಡ್ತೀನಿ. ಜಸ್ಟ್ ಫಸ್ಟು ಕರ್ಲ್ ಮಾಡ್ಕೊಳ್ಳಿ. ಕರ್ಲಿಂಗಂತೂ ಇರಲೇಬೇಕು, ಸೊ ದಟ್ ನಿಮಗೆ ಲಿಫ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಮಸ್ಕಾರ. ಯಾವ ಮಸ್ಕಾರ ಇರುತ್ತೋ ಅದನ್ನು ತೊಗೋಬೋದು. ಫಸ್ಟ್ ಈ ಟಿಪ್ ಇರುತ್ತಲ್ಲ, ಹಿಂಗೆ ಹಾಕೋಬೇಡಿ, ಹಿಂಗೆ ಹಾಕೊಳ್ಳಿ ಫಸ್ಟು. ಆಮೇಲೆ ಹಿಂಗಲ್ಲಿ ಹಿಂಗೆ ಥಿಕ್ನೆಸ್ಸು ಇರುತ್ತೆ, ಸಾರಿ ವಾಲ್ಯೂಮ್ ಇರುತ್ತೆ, ಮತ್ತು ಲೆಂತು ಇರುತ್ತೆ. ಸಿ, ನಾನು ಏನೂ ಹಾಕೋದು ಮರ್ತೋದ್ನಲ್ಲ ಹಾಕೋತಿದ್ದೀನಿ. ಏನು ಗೊತ್ತಾ, ಬ್ಲಶ್ಶು ಇಲ್ಲದೆ ಹೆಂಗೆ ಹೊರಗಡೆ ಹೋಗ್ಬೇಡಿ. ನಾನು ಅಲ್ಲ ಹೋಗ್ಬೋದು, ಬಟ್ ನನಗೆ ಬ್ಲಷ್ ಸಕ್ಕತ್ ಇಷ್ಟ. ಜಾಸ್ತಿ ಹಾಕೋಗ್ಬಿಟ್ನಾ ಜೋಶಲ್ಲಿ. ಓ ಮೈ ಗಾಡ್. ಎಲ್ಲ ಏನು ಮಾಡ್ತಿದ್ದೀರಾ? ಇವತ್ತು ಯಾವ ಥರ್ಸ್ಡೇ ಅಲ್ವಾ, ಪೂಜೆ ಮಾಡಿದ್ದೀನಿ ಮರ್ತೋಗ್ತೀನಿ. ಸೊ ಥರ್ಸ್ಡೇ ಯಾರೆಲ್ಲ ವಾರ ಮಾಡಿದ್ರಿ, ಯಾರೆಲ್ಲ ವಾರ ಮುಗಿಸಿ ಕೆಲ್ಸಕ್ಕೆ ಹೋದ್ರಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಕ್ಚುಲಿ ಯಾರೋ ಬ್ಲಷ್ ಹಾಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ ಆಯಿತಾ, ಅದನ್ನು ಐಶು ಮತ್ತು ಅತ್ತಿ ಇಬ್ಬರು ಒಟ್ಟಿಗೆ ಕಳಿಸಿದ್ದಾರೆ. ಅದಕ್ಕೆ ಅಂದೆ ನಿಮಗೆ ಬ್ಲಷ್ ಅದೇ ಸಕ್ಕತ್ ಇಷ್ಟ ಅಲ್ವಾ, ಅದಕ್ಕೆ ನಾನು ಸೆಲ್ಫಲ್ಲಿ ಹೆಸರಿಟ್ಕೊಂಡಿದ್ದೀನಿ ಬ್ಲಷ್ ಬೂಡಿ ಅಂತ. ಅಫ್ಕೋರ್ಸ್ ಐ ಆಮ್ ಬ್ಲಷ್ ಬೂಡಿ. 2 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಓಕೆನಾ. ಈ ಫೋಕಸ್ ಗುರು ಆಯಿತು. ತುಂಬ ಡಾರ್ಕ್ ಆಯಿತು ಅಂತ ಅನ್ನಿಸ್ತು ಅಲ್ವಾ, ಸ್ವಲ್ಪ ಲೈಟ್ ಮಾಡೋಣ. ನನ್ನ ಹತ್ರ ಎಷ್ಟು ಪರ್ಫ್ಯೂಮ್ ಕಲೆಕ್ಷನ್ ಇದೆ. ಇದು ಬಂದು ಜುಡಿಯೋಯಿಂದ ತೊಗೊಂಡು ಬಂದಿದ್ದು, ಹಂಗೆ ಜುಡಿಯೋ ಅಲ್ಲ ಮಿನಿಸೋಯಿಂದ ತೊಗೊಂಡು ಬಂದಿದ್ದು, ಓಕೆನಾ. ಅಂದರೆ ತೋರಿಸ್ತೀನಿ. ಆ್ಯಂಡ್ ಇದೆರಡು ಬೆಲಾವೇಟ ನನಗೆ PR ಅಲ್ಲಿ ಕಳಿಸಿದ್ದು. 2 ನಾನು ಯಾರಿಗೆ ಕೊಟ್ಟೆ, ಚೈಗೆ ಕೊಟ್ಟೆ 2, ಓಕೆನಾ. 2 ಚೈ ನಿಂಗೆ ಯಾವ ಬೇಕೋ ತಗೋ ಅಂತ ಅಂದೆ. ಆ್ಯಂಡ್ ಇದು ಒಂದು ಪ್ಲಮ್ ಅವ್ರದ್ದು ಪಿಸ್ತಾಶಿಯೋ, ಓಕೆನಾ, ಪಿಸ್ತಾಶಿಯೋ. ಆಮೇಲೆ ಇದು ನಾನು ನನಗೆ ಬ್ರ್ಯಾಂಡ್ ಕಳಿಸ್ಕೊಟ್ಟಿದ್ದು, ಬಟ್ ನಾನು ಪಾಪ ಅವ್ರಿಗೆ ಶೂಟ್ ಮಾಡಿ ಕೊಡೋಕ್ಕೆ ಆಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದು ಬ್ರ್ಯಾಂಡ್ ಕಳಿಸಿದ್ದು, ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ಗಿಂಗಮ್ ಅಂತ ಹೇಳಿ, ತುಂಬ ಮೈಲ್ಡ್ ಆಯಿತಾ, ನಿಮಗೆ ಜಾಸ್ತಿ ಏನು ಇರಲ್ಲ, ಬಟ್ ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಒಂಥರ ರಿಚ್ ವೈಬ್ಸ್ ಕೊಡುತ್ತೆ. ಇವಾಗ ಈ 3 ಇದೆ, ಓಕೆನಾ. ಸೊ ಇದು ಬಂದು ಪ್ಲಮ್ ಅವ್ರದ್ದು ವೆನಿಲಾ ವೈಬ್ಸ್, ತುಂಬ ದಿವಸದಿಂದ ಯೂಸ್ ಮಾಡ್ತಿರೋದು. ಆ್ಯಂಡ್ ಇದು ಪ್ಲಮ್ ಅವ್ರದ್ದೇ ಹವಾಯನ್ ತುಂಬ ದಿ ಬೆಸ್ಟ್ ಸ್ಮೆಲ್ ಆಯಿತಾ. ಆಮೇಲೆ ವಿಕ್ಟೋರಿಯಾ ಸೀಕ್ರೆಟ್ ಅವ್ರದ್ದು ಇದ್ಯಾವುದು ಬೇರ್ ವೆನಿಲಾ ಅಂತ ಹೇಳಿ. ಸೊ ಇಷ್ಟೇ ನನ್ನ ಪರ್ಫ್ಯೂಮ್ ಕಲೆಕ್ಷನ್. ಇನ್ನೂ ಒಂದಿದೆ, ಇಲ್ಲಿದೆಯೋ ಅಮ್ಮನ ಮೇಲೆ ಇದೆಯೋ ಗೊತ್ತಿಲ್ಲ, ಅದು ಪ್ಲಮ್ ಅವ್ರದ್ದೇ ವೆನಿಲಾ ಕ್ಯಾರಮೆಲ್ ಇದೆ ಗೊತ್ತಾ, ಅದು ಸೂಪರಾಗಿರುತ್ತೆ. ಸೊ ಇಷ್ಟೇ ನನ್ನ ಪರ್ಫ್ಯೂಮ್ ಕಲೆಕ್ಷನ್, ಜಾಸ್ತಿ ಎಲ್ಲ ಏನಿಲ್ಲ ನನ್ನ ಹತ್ರ. ಸೊ ಇಷ್ಟೇ ಬೇಸಿಕ್.
ರೆಡಿ ಆಗಿಬಿಟ್ಟು ನಾನು ಹೊರಟಿದ್ದಾಯಿತು. ಆನ್ ದಿ ವೇ ಹಲಸಿನ ಹಣ್ಣು ಸಿಕ್ತು. ಸೊ ಚಾನ್ಸ್ನ ಹೇಗೆ ಮಿಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಹಳ್ಳಿಗಳಲ್ಲಿ ಈ ಚರ್ಪ್ ಅಂತ ಮಾಡ್ತಾರೆ ಗೊತ್ತಾ? ನಮ್ಮ ಕಡೆ ಚರ್ಪ್ ಅಂತ ಕರಿತೀವಿ. ಅದಕ್ಕೆ ಬೆಲ್ಲ, ಕೊಬ್ಬರಿ ತುರಿ, ಹಲಸಿನ ಹಣ್ಣು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಅದರಲ್ಲೂ ನಮ್ಮ ತಾತ ಮಾಡಿಕೊಡ್ತಾರೆ. ಆಹಾ ಸ್ವರ್ಗ ಗುರು, ಏನು ಚೆನ್ನಾಗಿರುತ್ತೆ ಟೇಸ್ಟ್ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಅದನ್ನೇ ತಿಂದು ನಾವು ಬೆಳೆದಿದ್ದು ಅಂತ ಅಂದ್ಕೊಳ್ಳಿ. ಬಟ್ ಇವಾಗ ಮಾಡಲ್ಲಪ್ಪ, ಅದೇನೋ ಗೊತ್ತಿಲ್ಲ. ನಂಗೆ ತುಂಬ ಇಷ್ಟ. ನಿಮ್ಮ ಕಡೆ ಮಾಡ್ತಾರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೊರಟಿದ್ದೆ ಗೊತ್ತಾ? ಅಕ್ವೇರಿಯಮ್ಗೆ. ಆಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ಲಾಸ್ಟ್ ಟೈಮ್ ಮೈಸೂರು ಝೂಗೆಲ್ಲ ಹೋದಾಗ ನಮ್ಮ ಅಮ್ಮನ ಜೊತೆ ನಾನು ನೋಡೋಕ್ಕಾಗಿರಲಿಲ್ಲ. ಆಮೇಲೆ ಅಕ್ವೇರಿಯಂ ಇದೆ ಅಲ್ಲಿ, ಬಟ್ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಇದು ಬೆಂಗಳೂರು ಅಕ್ವೇರಿಯಂ ಆಯಿತಾ. ತುಂಬಾ ಖುಷಿ ಆಯಿತು. ಇವ್ರು ನೋಡಿ ಡಿಸ್ಕಸ್ ಫಿಶ್ ಅಂತ ಎಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡ್ತಿದ್ದಾರೆ ಎಲ್ಲರೂ. ನನಗೆ ಗೊತ್ತಿರೋ ಪ್ರಕಾರ ಇವರು ಒಂದು 2% ಅಥವಾ 3% ಮೀನುಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಆ್ಯಂಡ್ ವಿಸಿಟರ್ಸ್ ಕೂಡ ಅಷ್ಟೇ ತುಂಬ ಜನ ಬರ್ತಾರೆ ಅದನ್ನು ನೋಡೋದಕ್ಕೆ. ಆ್ಯಂಡ್ ಇಫ್ ಪಾಸಿಬಲ್ ಅವ್ರು ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ನನಗನ್ಸುತ್ತೆ, ಬಟ್ ಗೊತ್ತಿಲ್ಲ. किधर जिंदा है आपको पैसा पता चलता है पानी के अंदर में उल्टा कीजिए पानी ये सभी ये सभी यहाँ से ये सभी जो है ना उसका मुंह है और पैर भी है। अच्छा ठीक है, खाना खाता है और उसी से निकालता है। ठीक है ठीक है ठीक है, छोड़ दिया। ಅಂದರೆ ನಿಮಗೆ 3 ಫ್ಲೋರ್ಸ್ ಏನೋ ಇದೆ ಆಯಿತಾ. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನನಗೆ ಫಸ್ಟ್ ಫ್ಲೋರಲ್ಲಿ ಓಕೆ ಅನ್ನಿಸ್ತು. ಗ್ರೌಂಡ್ ಫ್ಲೋರಲ್ಲಿ ಓಕೆ ಅನ್ನಿಸ್ತು. ಫಸ್ಟ್ ಫ್ಲೋರಲ್ಲಿ ಓಕೆ ಅನ್ನಿಸ್ತು. ಬಟ್ ಸೆಕೆಂಡ್ ಫ್ಲೋರಲ್ಲಿ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತ ಅಂದರೆ ಅವರು ಬೇರೆ ಬೇರೆ ದೇಶದ ನೇಚರ್ಸ್ ಎಲ್ಲ ಇರುತ್ತೆ ಗೊತ್ತಾ, ಪ್ಲೇಸಸ್ ಇರುತ್ತೆ ಗೊತ್ತಾ, ಅದರ ಎಷ್ಟು ಚೆನ್ನಾಗಿ ಈ ಗ್ಲಾಸಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ನಮಗೆ ಇದೆಲ್ಲನೂ ಮಿನಿಯೇಚರ್ ಅಂತ ಅನ್ನಿಸ್ಬೋದು, ಬಟ್ ಮೀನುಗಳಿಗೆ ಅದೇ ದೊಡ್ಡ ಸಮುದ್ರ ಅನ್ನೋ ಫೀಲಿಂಗ್ ಇರುತ್ತೆ. ನನಗೆ ಲಿಟ್ರಲಿ ಹೆಂಗಾಗ್ತಿತ್ತು ಅಂದರೆ ನಾನು ಪುಟಾಣಿ ಆಗಿದ್ರೆ ಇದೇ ಜಗತ್ತಲ್ಲಿ ಇರ್ತಿದ್ದೆ ಅಲ್ವಾ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಅಷ್ಟು ಯೂನೀಕ್ ಆಗಿದೆ, ಅಷ್ಟು ಕ್ರಿಯೇಟಿವ್ ಆಗಿದೆ. ಸಾಧ್ಯ ಆದರೆ ಒಂದ್ಸತಿ ವಿಸಿಟ್ ಮಾಡಿ ಆಯಿತಾ. ನಿಜವಾಗೂ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಒಂಥರ ಏನೋ ಚೆನ್ನಾಗಿದೆಯಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಿಮಗೆ. ಸೊ ಅಲ್ಲಿ ನೋಡಿಕೊಂಡು ನಾನು ಮನೆ ಕಡೆ ಬಂದಿದ್ದಾಯಿತು. ಆ್ಯಂಡ್ ನನಗೆ ಈ ಝೂ ಅಥವಾ ಈ ಅಕ್ವೇರಿಯಂ ಕಾನ್ಸೆಪ್ಟ್ ನಿಜವಾಗ್ಲೂ ಇಷ್ಟ ಆಗಲ್ಲ. ಹಾಗಂತ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡ್ದೇನೂ ಇರೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾವು ಸಮುದ್ರದಲ್ಲಿ ಮುಳುಗಿ ಎಲ್ಲ ಥರ ಮೀನು ನೋಡೋಕ್ಕಾಗಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಓಕೆನಾ. ಮತ್ತು ಕಾಡಿಗೆ ಹೋಗ್ಬಿಟ್ಟು ಎಲ್ಲ ಪ್ರಾಣಿಗಳನ್ನೂ ವಿಸಿಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗನ್ಸೋ ಪ್ರಕಾರ ಇವರು ಏಟಾಗಿರೋಂಥ ಪ್ರಾಣಿ ಅಥವಾ ಯಾರಾದರೂ ಅಬ್ಯಾಂಡ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋಂಥ ಪ್ರಾಣಿಗಳನ್ನ ತಂದು ಝೂವಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮೈಸೂರು ಝೂಗೆ ಹೋದಾಗಂತೂ ದೇವ ಅಂತ ಅನ್ನಿಸ್ಬಿಡ್ತು. ಫಸ್ಟ್ ಟೈಮ್ ನಾನು ಮೈಸೂರು ಝೂನೇ ವಿಸಿಟ್ ಮಾಡಿದ್ದು. ನಂಗೆ ತುಂಬ ಆಸೆ ಅಲ್ವಾ ಪ್ರಾಣಿಗಳು ನೋಡಬೇಕು ಅಂತ ಅಂದ್ಬಿಟ್ಟು. ಝೂಗೆ ಹೋದಾಗ ವಾಪಸ್ ಬರೋ ಅಷ್ಟರಲ್ಲಿ ತುಂಬಾ ಹರ್ಟ್ ಆಗಿದೆ. ಬಿಕಾಸ್ ಎಷ್ಟೋ ಪ್ರಾಣಿಗಳಿಗೆ ಏಟಾಗಿತ್ತು, ಯಾರೂ ಕೇರ್ ಮಾಡೋರಿರಲಿಲ್ಲ. ಆ್ಯಂಡ್ ಏನೋ ಒಂಥರ ಅನ್ನಿಸ್ತಿತ್ತು ನನಗೆ, ಯಾಕಪ್ಪ ಈ ಕಾನ್ಸೆಪ್ಟು ಅಂತ ಅಂದ್ಕೊಂಡೆ. ಚಿಕ್ಕ ವಯಸ್ಸಿಂದ ಮೆಚುರಿಟಿ ಬರೋವರೆಗೂ ನಾನು ಝೂ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆಮೇಲೆ ನಾನು ಅದನ್ನು ಹೊಡೆದಾಕೊಂಡ್ಬಿಟ್ಟೆ. ಯಾಕೆ ಅಂದರೆ ತುಂಬ ತಪ್ಪು ಅಂತ ಅನಿಸುತ್ತೆ. ಅವ್ರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು. ಸೊ ಅದೇ ಅವ್ರಿಗೆ ಚೆಂದ. ಇವಾಗ ನಾವು ಮನುಷ್ಯರು ಮನೆಯಲ್ಲೇ ಇರಬೇಕು, ಆಚೆ ರೋಡಲ್ಲೇ ಇರಬೇಕು, ಓಡಾಡಬೇಕು ಅಂತ ಅನಿಸುತ್ತೆ. ನಮ್ಮನ್ನು ತೊಗೊಂಡೋಗಿ ಸ್ಪೇಸಿಗೆ ಬಿಟ್ಟರೆ ನೀವು ತುಂಬ ದಿನ ಇರೋಕ್ಕಾಗತ್ತಾ? ಆಗಲ್ಲ. ಸೊ ಹಾಗೇ ಅವರಿಗೂ ಆ ಥರ ಇರುತ್ತೆ. ಬಟ್ ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಅವ್ರು ಮಾತಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಆ ಥರ ಟ್ರೀಟ್ಮೆಂಟ್ ಇರುತ್ತೆ. ಅವರು ಮಾತಾಡೋ ಥರ ಇರಬೇಕಿತ್ತು ಭಗವಂತ. ಆಹಾ ಅವರಿಗೆಲ್ಲ ಬಾಯಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ನಂಗೆ ಅನಿಸುತ್ತಿರೋಂಥದ್ದು ಯಾಕೆ ಪ್ರಾಣಿಗಳಿಗೆ ದೇವ್ರು ಬಾಯಿ ಕೊಟ್ಟಿಲ್ಲ, ಆಮೇಲೆ ಬಾಯಿ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಅನಿಸ್ತಿರುತ್ತೆ. ಸೊ ಏನಿದೆ, ಎಲ್ಲ ಸೃಷ್ಟಿಯ ನಿಯಮ, ಏನೂ ಮಾಡೋಕ್ಕಾಗಲ್ಲ. ಮಾತಾಡ್ತಾ ನನ್ನ ದಿನದ ರುಟೀನ್ ಕೂಡ ಮುಗ್ದೇ ಹೋಯಿತು. ಆ್ಯಂಡ್ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ನೋಡಿ ಯಾರು ಅಂತ ಅಂದ್ಬಿಟ್ಟು ನನ್ನ ಪಗರಿ. ಬಾಯ್ ಮಗಳ, ಬಾಯ್ ನನ್ನ ಶುಂಠಿ, ಬಾಯ್ ನನ್ನ ಚೊಳ್ಳೆ ಬಟೂರೆ, ಬಾಯ್ ನನ್ನ ಚೆನ್ನ ಮಸಾಲೆ, ಬಾಯ್ ನನ್ನ ತಂದೂರಿ. ಬಾಯ್, ಗುಡ್ ನೈಟ್. ನೋಡಿ ಮಗನೇ, ಡೈಜೆಸ್ಟ್ ಮಾಡ್ಕೊತಾಳೆ ಇನ್ನು. ಬಾಯ್ ಗೈಸ್, ಗುಡ್ ನೈಟ್. ಪಾ ಯಾರು ಬಂದಾರ ನೋಡಲ್ಲಿ?
ಯಾರದ ರೋಡಲ್ಲಿ ಎಸ್ ನಾವು ನಮ್ಮ ಕುಳ್ಳಿರ ಮನೆಗೆ ಕರ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ಕುಂದೆನ ಕರ್ಕೊಂಡು ಬರ್ತೀವಿ. ಆ್ಯಂಡ್ ನಮ್ಮ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ನನ್ನ ಗೊಂಬೆಗಳನ್ನೆಲ್ಲ ಯಾವ ರೀತಿ ಜೋಡಿಸಿದ್ದೀನಿ ನೋಡಿ ಗಾಯ್ಸ್. ಯಾಕೆ ಅಂದರೆ ನಮ್ಮ ಮನೆಗೆ ಅಟ್ಯಾಕರ್ ಬಂದಿದ್ದಾರೆ ಅಲ್ವಾ, ಸೊ ಅದಕ್ಕೆ ಈ ರೀತಿ ಜೋಡಿಸಿದ್ದೀನಿ. ಇಲ್ಲಾಂದರೆ ಗುರು ಎಲ್ಲ ಧ್ವಂಸ. ಯಾಕೆ ಅಂತಂದರೆ ನಮ್ಮ ಟಗರು ಪುಟ್ಟಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ಲು, ಅದಕ್ಕೆ ಆ ಭಯಕ್ಕೆ ಎಲ್ಲ ಜೋಡಿಸ್ಬಿಟ್ಟೆ. ಸೊ ಇದೇ ಇವತ್ತಿನ ವ್ಲಾಗ್. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.